ಇಲ್ಲಿ ದೇಶ ಮುಖ್ಯ. ನಾವು ದೇಶಕ್ಕಾಗಿ ಹೋರಾಟ ಮಾಡಬೇಕು. ನಮ್ಮ ದೇಶ ಬೇರೆ ದೇಶಕ್ಕಿಂತ ಹೆಚ್ಚು ಬಲಿಷ್ಠವಾಗಬೇಕು ಅನ್ನುವಂಥದ್ದು ನಿಟ್ಟಿನಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರು ಅನೇಕ ಕಾರ್ಯಕ್ರಮಗಳನ್ನ ಜಾರಿಗೆ ತಂದಿದ್ದಾರೆ. ಅದರಲ್ಲಿ ಇದು ಒಂದು ಸ್ವದೇಶಿ ಉತ್ಪನ್ನಗಳನ್ನ ಈ ಕಾರ್ಯಕ್ರಮ ನಿಜವಾಗ್ಲೂ ಒಂದು ಅದ್ಭುತ ಅವಿಸ್ಮರಣೀಯ ಕಾರ್ಯಕ್ರಮ. ನಾನು ನಮ್ಮ ರಾಜೇಂದ್ರ ಶೆಟ್ಟಿ ಅವರಿಗೂ ಹೇಳಿದ್ದೇನೆ, ನಮ್ಮ ತಾಲೂಕಲ್ಲೂ ಒಂದು ಮಳಿಗೆಯನ್ನ ನಾವು ಪ್ರಾರಂಭ ಮಾಡಬೇಕು ಏನು ಸಹಕಾರ ಬೇಕು, ಶಾಸಕನಾಗಿ ಸಂಪೂರ್ಣ ಸಹಕಾರ ನಾನು ಕೊಡ್ತೇನೆ ಅಂತಕ್ಕಂಥ ಮಾತನ್ನ ಹೇಳ್ತಾ ತಾವೆಲ್ಲರೂ ಮುಂದೆ ಬರುವಂತ ದಿವಸ ತಮ್ಮನ್ನು ವಿನಂತಿ ಮಾಡ್ಕೊಳ್ತಾನೆ. ಈ ಮಳಿಗೆಯನ್ನ ಇನ್ನೂ ಜನರಿಗೆ ಅರಿವು ಮೂಡಿಸುವಂತ ಕೆಲಸ ತಾವೆಲ್ಲರೂ ಮಾಡಬೇಕು. ಇವತ್ತು ಚಾಲೆಂಜರ್ಸ್ ಫೌಂಡೇಶನ್ ಮತ್ತು ಮೊದಲಾದವರು ಇವತ್ತು ಸ್ವದೇಶಿ ಉತ್ಪನ್ನಗಳನ್ನ ತಯಾರು ಮಾಡ್ತಾ ಇದ್ದಾರೆ. ಇವತ್ತು ನೋಡಿದಾಗ ಬಹಳ ಸಂತೋಷ ಆಗ್ತದೆ. ಬಹಳ ಒಳ್ಳೆ ಉತ್ಪನ್ನಗಳನ್ನ ಇವತ್ತು ಪರಿಚಯಿಸ್ತಾ ಇದ್ದಾರೆ. ಅದನ್ನು ಖರೀದಿ ಮಾಡಬೇಕು. ನಾವು ಇವತ್ತು ಇಲ್ಲಿ ಬಂದದ್ದಕ್ಕೆ ನಾವು ಅದನ್ನು ಖರೀದಿ ಮಾಡಿದ್ರೆ ಅವರಿಗೂ ನಾವು ಪ್ರೋತ್ಸಾಹ ಕೊಟ್ಟಂತ ಆಗ್ತದೆ, ನಮ್ಮ ದೇಶಕ್ಕೂ ನಾವು ಅಭಿಮಾನವನ್ನು ತೋರಿಸಿದಂತ. ವ್ಯಾಪಾರ ಮಾಡಬಾರ್ದು, ಮಾಡಿದರೆ ಇಂತಹ ವ್ಯಾಪಾರ ಮಾಡಬೇಕು. ಎಂಥ ವ್ಯಾಪಾರ ಅಂದರೆ ಕೊಟ್ಟವನಿಗೂ ಲಾಭ ಆಗಬೇಕು, ತಗೊಂಡವನಿಗೂ ಲಾಭ ಆಗಬೇಕು. ಕೊಟ್ಟವನಿಗೆ, ಮಾರಾಟ ಮಾಡಿದವನಿಗೆ ದ್ರವ್ಯ ಲಾಭ, ಸ್ವೀಕಾರ ಮಾಡಿದವನಿಗೆ ಉತ್ತಮ ವಸ್ತು ಸಿಗಬೇಕು. ಅವನು ಮನೆಗೆ ವಿಷ ತಗೊಂಡು ಹೋಗ್ಬಾರ್ದು. ನೀವು ಆಲೋಚನೆ ಮಾಡಿ, ಈ ಶಬ್ದವನ್ನು ಪರ್ಯಾಲೋಚನೆ ಮಾಡಿ. ಮನೆಗೆ ವಿಷಯ ತಗೊಂಡು ಹೋಗೋದು ಯಾವಾಗ? ಒಬ್ಬ ಯಜಮಾನ ತನ್ನ ಮನೆಗೆ ವಿಷಯ ತಗೊಂಡು ಹೋಗೋದು ಯಾವಾಗ? ಹಿಂದಿನ ಕಾಲದಲ್ಲಿ 100 ವರ್ಷ ಹಿಂದೆ, 200 ವರ್ಷ ಹಿಂದೆ ಈ ಪ್ರಶ್ನೆಗೆ ಏನು ಉತ್ತರ ಇರ್ತಾಯಿತ್ತು, ಏನು ಅರ್ಥ ಇರ್ತಾಯಿತ್ತು. ಇವತ್ತೇನಾಗಿದೆ ಅಂದರೆ ದಿನ ಬೆಳಗಾದ ವಿಷಯವನ್ನೇ ತಗೊಂಡು ಹೋಗೋದು ಮನೆಗೆ. ಅಡುಗೆ ಮನೆಯಲ್ಲಿ ವಿಷ, ದೇವರ ಮನೆಯಲ್ಲಿ ವಿಷ. ಎಂಥ ಪರಿಸ್ಥಿತಿ! ದೇವರ ನೈವೇದ್ಯ ಮಾಡ್ತೇವೆ ನಾವು, ವಿಷ ವಸ್ತುಗಳಿಂದ ದೇವರಿಗೆ ನೈವೇದ್ಯ ಮಾಡ್ತೇವೆ. ಸರ್ವತ್ರ ವಿಷ. ಹಾಗಾಗಿ ಮನುಷ್ಯನ ಮನಸ್ಸು ಕೂಡ ವಿಷ ಆಯಿತು, ವಿಷಮ ಆಯಿತು. ಜಗತ್ತೇ ನರಕವಾಗಿ ಮಾರ್ಪಟ್ಟಿದೆ. ಇದು ಬದಲಾಗಿದೆ. ಇದು ಎಲ್ಲಿಂದ ಬದಲಾಗಲಿಕ್ಕೆ ಸಾಧ್ಯ ಅಂದರೆ ಇಲ್ಲಿಂದಲೇ ಬದಲಾಗಲಿಕ್ಕೆ ಸಾಧ್ಯ. ಈ ವ್ಯಾಪಾರದ ಕೇಂದ್ರಗಳು, ಅಂಗಡಿಗಳೇನಿದೆ, ಇಲ್ಲಿಂದ ಬದಲಾವಣೆಗಳಾಗಬೇಕು. ತುಂಬ ಸಂತೋಷ ಆಗ್ತಾ ಇರುವಂಥದ್ದು ಅದು. ಈಗ ಮಠದ ಪ್ರೀತಿಯ ಶಿಷ್ಯರು, ಭಕ್ತರು ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಆಶೀರ್ವಾದ ಮಾಡೋದು ಒಂದು. ಇನ್ನೊಂದು, ಇದು ಇಂಥ ಕೆಲಸ ಅಂದರೆ ನಡಿಬೇಕು. ಇದು ಎಲ್ಲ ಕಡೆ ಇಂಥದ್ದಾಗಬೇಕು. ಇಂಥದ್ದು ಬಿಟ್ಟು ಬೇರೆ ಅಂಗಡಿಗಳು ಇರಬಾರ್ದು. ಈ ದೇಶದಲ್ಲಿ ಅಂಥ ಒಂದು ಕಾಲ ಬರಬೇಕು. ಇಂಥ ಅಂಗಡಿಗಳನ್ನು ಬಿಟ್ಟು ಬೇರೆ ಅಂಗಡಿಗಳು ಇರಬಾರ್ದು. ಯಾವ ಅಂಗಡಿಯಲ್ಲಿ ವಿಷಯವನ್ನು ಮಾಡ್ತಾರೆ ಅಂಥ ಅಂಗಡಿ ಇರಬಾರ್ದು. ಶಾಸ್ತ್ರಗಳು ಏನು ಹೇಳಿದೆ ಅಂದರೆ, ವಿಷವನ್ನು ಮಾರುವುದು ಅತ್ಯಂತ ಪಾಪದ ಕೆಲಸ, ವಿಷ ಮಾರಾಟ ಮಾಡಬಾರ್ದು. ಆದರೆ ಇವತ್ತು ನೋಡಿದರೆ ಮಾರಾಟ ಮಾಡುವುದೇ ವಿಷ ಅಂತ ಕಾಲ ಬರ್ತು ನೋಡಿ. ಇದಕ್ಕೆ ನಾವು ಜನನಿ ಅಂತ ಹೆಸರು ಕೊಟ್ಟು, ನಾವೇ ಕೊಟ್ಟ ಹೆಸರು ಜನನಿ. ಯಾಕೆ ಕೊಟ್ಟು ಅಂದರೆ, ಜನನಿಗೆ ಯಾವತ್ತೂ ವಿಷ ಕೊಡೋದಿಲ್ಲ.
ಕೊಡ್ತಾಳೆ. ಹೆತ್ತ ತಾಯಿ ತನ್ನ ಮಗುವಿಗೆ ಯಾವತ್ತಾದ್ರೂ ವಿಷ ಕೊಡೋದು ಅಂತ ಎಂದಿಗೂ ಇಲ್ಲ. ಭೂಮಿ ತಾಯಿ ಕೂಡ ಹಾಗೆ. ಭೂಮಿ ತಾಯಿ ಕೂಡ ನಮಗೆ ಅಮೃತವನ್ನೇ ಕೊಡುವಂಥದ್ದು. ಆದರೆ ಭೂಮಿ ತಾಯಿ ಕೊಟ್ಟ ಅಮೃತವನ್ನು ನಾವು ವಿಷವಾಗಿ ಪರಿವರ್ತನೆ ಮಾಡಬೇಕು.